ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 21ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡಿದ್ದೇವೆ. ಸೊ ಹಾಗಾದರೆ ನಾವು ಡಿಸ್ಕಸ್ ಮಾಡಲಿರುವಂಥ ಪ್ರಮುಖ ಟಾಪಿಕ್ಸ್ಗಳು ಯಾವ ಅಂದರೆ ಇದರಲ್ಲಿ ಚೀನಾ ಇತ್ತೀಚೆಗೆ 3 ಮಕ್ಕಳ ನೀತಿಯನ್ನು ಜಾರಿಗೊಳಿಸಿದೆ. ಅದಲ್ಲದೆ ಬ್ರಿಕ್ಸ್ ರಾಷ್ಟ್ರಗಳು ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಂಡಿವೆ. ಆ ಒಪ್ಪಂದ ಯಾವುದರ ಕುರಿತಾಗಿದ್ದು, ಅದಲ್ಲದೆ ಸೋಮನಾಥ ದೇವಾಲಯ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಅದು ಯಾಕೆ ಸುದ್ದಿಯಲ್ಲಿದೆ, ಇನ್ನು UAE ದೇಶದಲ್ಲಿ ನಮ್ಮ ದೇಶದ ವತಿಯಿಂದ UPI ಕ್ರಮವನ್ನು ಜಾರಿಗೊಳಿಸ್ತಾ ಇದ್ದಾರೆ. ಹಾಗಾದರೆ ಅದೇನು ಅಂತ ನೋಡ್ತೀವಿ. ಅದಲ್ಲದೆ ಫೇಸ್ಬುಕ್ ಒಂದು ಹೊಸ ಸಾಲ ಉಪಕ್ರಮವನ್ನು ಪ್ರಾರಂಭ ಮಾಡಿದೆ. ಅದೇನಂತ ನೋಡ್ತೀವಿ. ಅದಲ್ಲದೆ 2021ರ ಅತ್ಯಂತ ಮೌಲ್ಯಯುತ ಕಂಪನಿಯಾಗಿ ಆ್ಯಪಲ್ ಹೊರಹೊಮ್ಮಿದೆ. ಹಾಗಾದರೆ ನಮ್ಮ ಭಾರತದಿಂದ ಯಾವ ಕಂಪ್ನಿ ಹೊರಹೊಮ್ಮಿದೆ, ಮತ್ತು 2 ಮತ್ತು 3ನೇ ಸ್ಥಾನದಲ್ಲಿರುವಂಥ ಕಂಪ್ನಿಗಳು ಯಾವ್ಯಾವು ಅವನ್ನೆಲ್ಲ ನೋಡ್ತೀವಿ. ಇನ್ನು ಬೆಂಗಳೂರು ಮೆಟ್ರೋ ಅಭಿವೃದ್ಧಿಗಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಹಾಗಾದರೆ ಯಾರ ಜೊತೆ ಯಾಕೆ ಒಪ್ಪಂದ ಮಾಡ್ಕೊಂಡ್ರು ಅನ್ನೋದನ್ನು ನೋಡ್ತೀವಿ. ಇದ್ರ ಜೊತೆಗೆ ಇನ್ನೂ ಹಲವಾರು ಸುದ್ದಿಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಬನ್ನಿ ಹಾಗಾದರೆ ಇವತ್ತಿನ ಕರೆಂಟ್ ಅಫೇರ್ಸನ್ನು ಪ್ರಾರಂಭ ಮಾಡೋಣ. ಓಕೆ, ಅದರ ಜೊತೆಗೆ ನಮ್ಮದೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಅಲ್ಲಿ ನಿಮಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನನ್ನು ಮಾಹಿತಿಯನ್ನು ನಾವು ನೀಡ್ತಾ ಇರ್ತೀವಿ. ನೀವು ಟೆಲಿಗ್ರಾಮ್ ಅಪ್ಲಿಕೇಶನಲ್ಲಿ ಸರ್ಚ್ ಬಾಕ್ಸಲ್ಲಿ GK ಕನ್ನಡ ಟುಡೇ ಯೂಟ್ಯೂಬ್ ಅಂತ ಸರ್ಚ್ ಕೊಟ್ಟರೆ ನಮ್ಮ ಚಾನಲ್ ನಿಮ್ಗೆ ಸಿಗುತ್ತೆ. ನಮ್ಮ ಚಾನಲ್ ಹೆಸರ ಮೇಲೆ ಅನೇಕ ಫೇಕ್ ಅಕೌಂಟ್ಗಳು ಕೂಡ ಕ್ರಿಯೇಟ್ ಆಗಿದ್ದಾವೆ. ಇಲ್ಲಿ ನೀವು ಕ್ಲೀನಾಗಿ ನೋಡ್ಕೊಳ್ಳಿ ಹೆಸರನ್ನು, GK ಕನ್ನಡ ಟುಡೇ ಯೂಟ್ಯೂಬ್ ಅಂತ. ಓಕೆ, ಈ ಟೆಲಿಗ್ರಾಮ್ಗೆ ಗ್ರೂಪ್ಗೆ ನೀವು ಜಾಯ್ನ್ ಆಗಿ. ಓಕೆ, ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿನ್ನೆ ವಿಡಿಯೋದ ಮೇಲೆ ನಿಮಗೆ ರಿವಿಷನ್ ಆಗಲಿ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ವಿಪತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಭಾರತವು ಕೆಳಗಿನ ಯಾವ ರಾಷ್ಟ್ರದೊಂದಿಗೆ ಪಾಲುದಾರನಾಗಲು ಕೇಂದ್ರ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆ ನೀಡಿದೆ? ಓಕೆ, ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇತ್ತೀಚೆಗೆ 3 ಮಕ್ಕಳ ನೀತಿಯನ್ನು ಅಂಗೀಕರಿಸಿದ ರಾಷ್ಟ್ರ ಯಾವುದು? ಓಕೆ, ಇತ್ತೀಚೆಗೆ 3 ಮಕ್ಕಳ ನೀತಿಯನ್ನು ಅಂಗೀಕರಿಸಿದಂಥ ರಾಷ್ಟ್ರ ಯಾವುದಪ್ಪ ಅಂದರೆ ಅದು ಚೀನಾ. ಓಕೆ, ಚೀನಾ ಈ ಮುಂಚೆ 2016ರಲ್ಲೇ ಏನು ಒನ್ ಚೈಲ್ಡ್ ಪಾಲಿಸಿ ಅಂದರೆ ಒಂದು ಮಗು ನೀತಿ ಅನ್ನೋದು ಏನಿತ್ತು ಅದನ್ನು ತೆಗೆದುಹಾಕಿ 2 ಮಕ್ಕಳ ನೀತಿಯನ್ನು 2016ರಲ್ಲೇ ಜಾರಿಗೊಳಿಸಿತ್ತು. ಓಕೆ, ಈಗ 2016ರಲ್ಲಿ ಜಾರಿಗೊಳಿಸಿದ ನೀತಿಯನ್ನು ತೆಗೆದುಹಾಕಿ 3 ಮಕ್ಕಳ ನೀತಿಯನ್ನು ಅಂಗೀಕರಿಸಿದೆ. ಅಂದರೆ ಪೇರೆಂಟ್ಸ್ಗಳು ಅಪ್ ಟು 3 ಮಕ್ಕಳನ್ನು ಹೊಂದ್ಬೋದು. ಯಾಕೆ ಹೀಗೆ ಮಾಡ್ತಾಯಿದೆ ಚೀನಾ? ಆಲ್ರೆಡಿ ಚೀನಾದ ಜನಸಂಖ್ಯೆ ಅಷ್ಟು ಹೆಚ್ಚಾಗಿದೆ, ಹೌದಾ? ಆದರೂ ಕೂಡ ಅದ್ಯಾಕೆ ಹಿಂಗೆ ಮಾಡ್ತಾಯಿದೆ? ಇಲ್ಲಿ ನೀವು ಸ್ವಲ್ಪ ವಿಚಾರ ಮಾಡಬೇಕು. ಇದನ್ನೇ ನಾವು ಏನಂತ ಕರಿತೀವಿ ಅಂದರೆ ಪಾಪ್ಯುಲೇಷನ್ ಡಿವಿಡೆಂಟ್ ಅಂತ ಕರಿತೀವಿ. ಓಕೆ, ಅಂದರೆ ಮಾನವ ಜನಸಂಖ್ಯೆ ಏನಿದೆ ಅದನ್ನು ಕೂಡ ನಾವು ಮನುಷ್ಯರನ್ನು ಕೂಡ ಒಂದು ಸಂಪನ್ಮೂಲವನ್ನಾಗಿ ಪರಿಗಣನೆ ಮಾಡ್ತೀವಿ. ಯಾಕಂದರೆ ಯಾವುದೇ ಒಂದು ಆರ್ಥಿಕತೆ ಇಂಪ್ರೂವ್ ಆಗಬೇಕಂದ್ರೆ ಅಲ್ಲಿ ಮನುಷ್ಯನ ಶ್ರಮದ ಅವಶ್ಯಕತೆ ಇರುತ್ತೆ. ಜನಸಂಖ್ಯೆ ಏನೋ ಹೆಚ್ಚಾಗ್ತಾ ಇದೆ, ಅದರ ಜೊತೆಗೆ ಚೀನಾದಲ್ಲಿ ಏನಾಗ್ತಾಯಿದೆ ಅಂದರೆ ಹಿರಿಯರ ಸಂಖ್ಯೆ ಹೆಚ್ಚಾಗ್ತಾಯಿದೆ. ಅಂದರೆ 60 ವರ್ಷ ಮೇಲ್ಪಟ್ಟ ಹಿರಿಯರ ಸಂಖ್ಯೆ ಹೆಚ್ಚಾಗ್ತಾಯಿದೆ. ಇದರಿಂದ ಏನಾಗುತ್ತೆ, ದುಡಿಯೋ ವರ್ಗ ಕಡಿಮೆ ಆಗುತ್ತೆ. ಓಕೆ, ಅಂದರೆ 60 ವರ್ಷ ಮೇಲ್ಪಟ್ಟ ಜನರು ಹೆಚ್ಚಾದರೆ ಅವರನ್ನು ನಾವು ಕಾಮನ್ ಆಗಿ ಅನುತ್ಪಾದಕರ ಗ್ರೂಪ್ನಲ್ಲಿ ಸೇರಿಸ್ತೇವೆ. ಅಂದರೆ ಅವರು ಕೆಲಸ ಮಾಡಲ್ಲ. ಓಕೆ, ದುಡಿಯುವ ಸಾಮರ್ಥ್ಯ ಉಳ್ಳಂತಹ ವರ್ಗ ಯಾವುದು? ಕಾಮನ್ ಆಗಿ 18 ವರ್ಷದಿಂದ 60 ವರ್ಷ. ಇದನ್ನು ನಾವು ದುಡಿಯುವ ವರ್ಗ ಅಂತ ಕಾಮನ್ ಆಗಿ ಕರಿತೀವಿ. ಓಕೆ, ಇದೇನಾಗುತ್ತೆ, ಸಂಖ್ಯೆ ಕಡಿಮೆ ಆಗುತ್ತೆ. ಹಿರಿಯರ ಸಂಖ್ಯೆ ಜಾಸ್ತಿಯಾಗಿ ದುಡಿಯೋ ವರ್ಗ ಕಡಿಮೆ ಆದರೆ ಅದು ಆರ್ಥಿಕತೆ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅದಲ್ಲದೆ ಹಿರಿಯರ ಸಂಖ್ಯೆ ಅವ್ರನ್ನ ನಾವು ನೋಡ್ಕೊಳ್ಳೋದು ಇವೆಲ್ಲವೂ ಕೂಡ ಒಂಥರ ಹೊರೆಯಾಗಿ ಪರಿಣಮಿಸುತ್ತೆ. ಹೀಗಾಗಿ ಈಗೇನು ಮಾಡ್ತಾ ಇದ್ದಾರೆ ಅಂದರೆ 3 ಮಕ್ಕಳ ನೀತಿ ಅಂದರೆ ಯುವ ಜನಾಂಗವನ್ನು ಹೆಚ್ಚು ಮಾಡಬೇಕು, ದೇಶದಲ್ಲಿ ದುಡಿಯೋ ವರ್ಗವನ್ನು ಹೆಚ್ಚು ಮಾಡಬೇಕು, ಇದರಿಂದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡಬೇಕು. ಓಕೆ, ಇದು ಚೀನಾದ ಉದ್ದೇಶ ಆಗಿದೆ. ಒಂದು ಲೆಕ್ಕದ ಪ್ರಕಾರ ಹೇಳೋದಾದರೆ ಚೀನಾದಲ್ಲಿ ಆಟ್ ಪ್ರೆಸೆಂಟ್ 60 ವರ್ಷ ಮೇಲ್ಪಟ್ಟವರು ಟೋಟಲಾಗಿ ಹೆಚ್ಚು ಕಡಿಮೆ 26 ಕೋಟಿ ಜನ ಇದ್ದಾರೆ. ಅಂದರೆ ಒಟ್ಟು ಜನಸಂಖ್ಯೆಯ 18.7% ಜನ ಹಿರಿಯರೇ ಇದ್ದಾರೆ, 60 ವರ್ಷಕ್ಕಿಂತ ಮೇಲ್ಪಟ್ಟವರೇ ಇದ್ದಾರೆ ಚೀನಾದಲ್ಲಿ. ಓಕೆ, ಹಾಗಾದರೆ ಚೀನಾಕ್ಕೆ ಸಂಬಂಧಪಟ್ಟಂತಹ ಇತರ ಸುದ್ದಿಗಳನ್ನು ನೋಡೋದಾದರೆ ಚೀನಾದ ಯಾಂಗ್ ಕಿಯಾನ್ ಇವರು ಟೋಕಿಯೋ ಒಲಿಂಪಿಕ್ಸ್ನ ಮೊದಲ ಚಿನ್ನವನ್ನು ಏರ್ ರೈಫಲ್ ಶೂಟಿಂಗ್ನಲ್ಲಿ ಗೆದ್ದಿದ್ದಾರೆ. ಕ್ವಶನನ್ನು ಕೇಳ್ಬೋದು, ಒಲಿಂಪಿಕ್ಸ್ನಲ್ಲಿ ಮೊದಲ ಚಿನ್ನವನ್ನು ಯಾರು ಗೆದ್ದರು, ಯಾವ ಸ್ಪೋರ್ಟ್ಸ್ನಲ್ಲಿ ಗೆದ್ದರು ಅಂತ. ಇನ್ನು ಚೀನಾ ವಿಶ್ವದ ಅತಿ ದೊಡ್ಡ ಹೊರಸೂಸುವಿಕೆ ವ್ಯಾಪಾರ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ಚೀನಾ ವಿಶ್ವದ ಮೊದಲ ಕಡಲ ವಾಣಿಜ್ಯ ಮಾಡ್ಯುಲರ್ ಸಣ್ಣ ರಿಯಾಕ್ಟರ್ ಅದರ ಹೆಸರು ಲಿಂಗ್ಲಾಂಗ್ 1 ಇದನ್ನು ನಿರ್ಮಾಣ ಮಾಡ್ತಾಯಿದೆ. ಎಲ್ಲಿ ಅಂದರೆ ಚಾಂಗ್ ಜಿಯಾಂಗ್ ಪರಮಾಣು ವಿದ್ಯುತ್ ಸ್ಥಾವರದ ಬಳಿ.
ಇನ್ನು ಬೈಹೆಟನ್ ಆಣೆಕಟ್, ಬೈಹೆಟನ್ ಡ್ಯಾಮ್ ಇತ್ತೀಚೆಗೆ ಬಹಳಷ್ಟು ಸುದ್ದಿಯಲ್ಲಿದೆ. ಸೊ ಇದನ್ನು ಚೀನಾ ನಿರ್ಮಾಣ ಮಾಡ್ತಾ ಇದೆ. ಯಾವ ನದಿಯಲ್ಲಿ ಅಂದರೆ ಜಿನ್ಶಾ ಎನ್ನುವಂಥ ನದಿಯಲ್ಲಿ. ಸೊ ಇದು ಜಗತ್ತಿನ ಅತಿ ದೊಡ್ಡ ಅಣೆಕಟ್ಟುಗಳಲ್ಲಿ ಒಂದಾಗಲಿದೆ. ಇನ್ನು H10N3, ಸೊ ಇದೊಂದು ಹಕ್ಕಿ ಜ್ವರ, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಈ ಜ್ವರದ ಮೊದಲ ಮಾನವ ಪ್ರಕಾರವನ್ನು ಇತ್ತೀಚೆಗೆ ಚೀನಾ ವರದಿ ಮಾಡಿದೆ. ಹೊಸ ಹೊಸ ರೋಗಗಳು ಏನು ಕಂಡುಬರ್ತಾ ಇದ್ದಾವೆ, ಆಲ್ಮೋಸ್ಟ್ ಚೀನಾದಲ್ಲೇ ಕಂಡುಬರ್ತಾ ಇದ್ದಾವೆ. ಇನ್ನು ಚೀನಾ ಒಂದು ಸಾಗರ ವೀಕ್ಷಣ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು. ಅದರ ಹೆಸರು ಏನಂದರೆ ಹಯಾಂಗ್ 2D ಅಂತ. ಓಕೆ, ಆದಲ್ಲದೆ ಚೀನಾ ಇದೇ ಮೊದಲ ಬಾರಿಗೆ ಮಂಗಳಗ್ರಹಕ್ಕೆ ರೋವರನ್ನು ಕಳಿಸಿತ್ತು. ಅದರ ಹೆಸರು ಏನಪ್ಪ ಅಂದರೆ ಜುರಾಂಗ್. ಮೋಸ್ಟ್ ಇಂಪಾರ್ಟೆಂಟ್ ಇದು ಜುರಾಂಗ್ ಅನ್ನೋದು. ಓಕೆ, ಇತ್ತೀಚೆಗೆ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ರಿಮೋಟ್ ಸೆನ್ಸಿಂಗ್ ಉಪಗ್ರಹ ದತ್ತಾಂಶ ಹಂಚಿಕೆಯಲ್ಲಿ ಸಹಕಾರಕ್ಕಾಗಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ? ಮೋಸ್ಟ್ ಇಂಪಾರ್ಟೆಂಟ್. ಇವನ್ ಇದರ ಕುರಿತು IAS ಅಲ್ಲೂ ಕೂಡ ಕೇಳ್ತಾರೆ. ಸೊ ರಿಮೋಟ್ ಸೆನ್ಸಿಂಗ್ ಉಪಗ್ರಹ ದತ್ತಾಂಶ ಹಂಚಿಕೆಯಲ್ಲಿ ಸಹಕಾರಕ್ಕಾಗಿ ಇತ್ತೀಚೆಗೆ ಯಾವ ಒಕ್ಕೂಟದ ರಾಷ್ಟ್ರಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿವೆ ಅಂದರೆ ಸೊ ಬ್ರಿಕ್ಸ್ ಒಕ್ಕೂಟದ ರಾಷ್ಟ್ರಗಳು. ಓಕೆ, ಸೊ ಬ್ರಿಕ್ಸ್ ಕುರಿತು ನಾವು ನೆಕ್ಸ್ಟ್ ನೋಡ್ತೀವಿ. ಓಕೆ, ರೀಸೆಂಟಾಗಿ ಅಂದರೆ August 18, 2021 ಸೊ ಭಾರತದ ಅಧ್ಯಕ್ಷತೆಯಲ್ಲಿ ಸೊ ಇದಕ್ಕೆ ಸಹಿಯನ್ನು ಹಾಕಲಿದೆ. ಯಾಕಂದರೆ ಈ ವರ್ಷ ಬ್ರಿಕ್ಸ್ನ ಅಧ್ಯಕ್ಷತೆಯನ್ನು ನಮ್ಮ ದೇಶವೇ ವಹಿಸ್ಕೊಂಡಿದೆ. ಇದರ ಪ್ರಮುಖ ಉದ್ದೇಶ ಏನಂದರೆ ಸೊ ಜಾಗತಿಕದಲ್ಲಿ ಅಂದರೆ ಜಾಗತಿಕವಾಗಿ ಹವಾಮಾನ ಬದಲಾವಣೆ ಉಂಟಾಗ್ತಾಯಿದೆ. ಸೊ ದೊಡ್ಡ ದೊಡ್ಡ ವಿಪತ್ತುಗಳು ಎದುರಾಗ್ತಾ ಇದ್ದಾವೆ. ಸೊ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಲ್ಲದೆ ಮಾನವ ಕುಲ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಸೊ ಅವುಗಳನ್ನು ನಾವು ಕ್ರಮಬದ್ಧವಾಗಿ ಎದುರಿಸಬೇಕಂದ್ರೆ ಪರಸ್ಪರ ಸಹಕಾರ ಬೇಕು. ಅದರಲ್ಲೂ ಕೂಡ ರಿಮೋಟ್ ಸೆನ್ಸಿಂಗ್ ಉಪಗ್ರಹ ಸೊ ಅಂದರೆ ಭೂಮಿಯ ರಚನೆ, ಸೊ ಪರ್ವತಗಳಾಗಿರ್ಬೋದು, ನದಿಗಳಾಗಿರ್ಬೋದು, ನೀರಿನ ಹಂಚಿಕೆ, ಈ ಥರ ಏನೇನು ಭೂಮಿಯಲ್ಲಿ ನಾವು ಕಾಣ್ತೀವಿ, ಕಾಡಿನ ವ್ಯವಸ್ಥೆ ಆಗಿರ್ಬೋದು, ಈ ಥರ ಇವುಗಳ ಕುರಿತು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ ಇನ್ಫಾರ್ಮೇಷನನ್ನು ಏನು ಮಾಡೋದು ಅಂದರೆ ಈ ಬ್ರಿಕ್ಸ್ ರಾಷ್ಟ್ರಗಳೊಂದಿಗೆ ಹಂಚ್ಕೊಳ್ಳೋದು. ಸೊ ಹಾಗಾದರೆ ಬ್ರಿಕ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈ ಬ್ರಿಕ್ಸ್ ಅನ್ನೋ ಕಲ್ಪನೆಯನ್ನು ಜಿಮ್ ಓನೀಲ್ ಅನ್ನೋರು 2001ರಲ್ಲಿ ಕೊಟ್ಟಿದ್ದರು. 2006ರಲ್ಲಿ ಬ್ರಿಕ್ಕನ್ನು ಸ್ಥಾಪನೆ ಮಾಡಲಾಯಿತು. ಓಕೆ, ಮೊದಲು ಇರಲಿಲ್ಲ, ಅದು ಯಾಕೆಂತ ನಾವು ನೋಡೋಣ. ಸೊ ಇದರ ಮೊದಲ ಸಮ್ಮೇಳನ ರಷ್ಯಾದ ಎಕಟೆರಿನ್ಬರ್ಗ್ನಲ್ಲಿ ನಡೀತು 2009ರಲ್ಲಿ. ಓಕೆ, ದಕ್ಷಿಣ ಆಫ್ರಿಕಾ ಈ ಒಕ್ಕೂಟಕ್ಕೆ ಸೇರ್ಪಡೆಯಾಗಿದ್ದು 2010ರಲ್ಲಿ. ಓಕೆ, ಆದರೆ ಸೊ ಇದರ ಸಮಾವೇಶಕ್ಕೆ ಅಂದರೆ ಸಮ್ಮೇಳನಕ್ಕೆ ಭಾಗವಹಿಸಿದ್ದು ಮೊಟ್ಟ ಮೊದಲು ಯಾವಾಗ ಅಂದರೆ 2011ರಲ್ಲಿ ಚೀನಾದಲ್ಲಿ ನಡೆದಂತಹ ಸಾನ್ಯಾ ಸಮ್ಮೇಳನದಲ್ಲಿ. ಓಕೆ, ಅಂದರೆ 3ನೇ ಸಮ್ಮೇಳನದಲ್ಲಿ. ಓಕೆ, ಹಾಗಾದರೆ ಇತ್ತೀಚಿನ ಸಮ್ಮೇಳನಗಳು ಪ್ರಮುಖವಾಗಿ 2020ರಲ್ಲಿ ರಷ್ಯಾದಲ್ಲಿ ನಡೆದಿತ್ತು 12ನೇ ಸಮ್ಮೇಳನ. ಓಕೆ, ಸೊ ಈಗ 13ನೇ ಸಮ್ಮೇಳನ ಭಾರತದ ಅಧ್ಯಕ್ಷತೆಯಲ್ಲಿ ಸೊ ನಡೀತಾ ಇದೆ. ಓಕೆ, 2021ರಲ್ಲಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಪ್ರಧಾನಿ ನರೇಂದ್ರ ಮೋದಿಯವರು ಇತ್ತೀಚೆಗೆ ಸೋಮನಾಥ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನು ಉದ್ಘಾಟಿಸಿದರು. ಈ ಐತಿಹಾಸಿಕ ದೇವಸ್ಥಾನ ಯಾವ ರಾಜ್ಯದಲ್ಲಿ ಇದೆ? ಸೊ ಸೋಮನಾಥ ದೇವಾಲಯ ಸೊ ಗುಜರಾತ್ನ ಪಶ್ಚಿಮ ಕರಾವಳಿ ತೀರದ ಬಳಿ ಕಂಡುಬರುವಂಥ ಒಂದು ಪ್ರಸಿದ್ಧ ದೇವಾಲಯ. ಓಕೆ, ಸೊ ಇದು ಹಲವಾರು ಬಾರಿ ದಾಳಿಗೆ ಒಳಗಾಗಿ ಪುನರ್ ನಿರ್ಮಾಣ ಮಾಡಲ್ಪಟ್ಟಿದೆ. ಸೊ ಅದು ಎಷ್ಟು ಸರಿ ಬಿದ್ದಿದೆಯೋ, ಎಷ್ಟು ಸರಿ ಅದನ್ನು ಮರಳಿ ಕಟ್ಟಿದಾರೋ, ಸೊ ಅದು ಸರಿಸುಮಾರಾಗಿ ಲೆಕ್ಕಕ್ಕೆ ಕೂಡ ಇಲ್ಲ. ಓಕೆ, ಅಷ್ಟು ಬಾರಿ ಅದರ ಮೇಲೆ ದಾಳಿಗಳಾಗಿವೆ. ಮತ್ತೆ ಅದನ್ನು ಪುನರ್ ನಿರ್ಮಾಣ ಮಾಡಲಾಗಿದೆ. ಕೊನೆಯದಾಗಿ ಅದನ್ನು ಪುನರ್ ನಿರ್ಮಾಣ ಮಾಡಿದ್ದು ಯಾವಾಗಂದರೆ ಸೊ ನಮ್ಮ ಭಾರತದವರೇ 1951ರಲ್ಲಿ ಅದನ್ನು ಕಂಪ್ಲೀಟ್ ಮಾಡಿದರು, ಪುನರ್ ನಿರ್ಮಾಣ ಮಾಡಿದರು. ಈಗೇನು ನೀವು ಚಿತ್ರದಲ್ಲಿ ಕಾಣ್ತಾ ಇದ್ದೀರಾ ಸೊ ಇದು ಚಾಲುಕ್ಯ ಶೈಲಿಯಲ್ಲಿದೆ. ಸೊ ಇದನ್ನು 1951ರೊಳಗೆ ಕಂಪ್ಲೀಟಾಗಿ ನಿರ್ಮಾಣ ಮಾಡಿದರು. ಸೊ ನಿಮ್ಗೆ ಗೊತ್ತಿರ್ಬೋದು. ಹಾಗಾದರೆ ಸೋಮನಾಥ ದೇವಾಲಯದ ಮೇಲೆ ನಡೆದಂತಹ ಪ್ರಸಿದ್ಧ ದಾಳಿ ಯಾವುದು? ಸೊ ಮೊಹಮ್ಮದ್ ಗಜ್ನಿ ತನ್ನ 16ನೇ ದಾಳಿಯನ್ನು ಈ ಸೋಮನಾಥ ದೇವಾಲಯದ ಮೇಲೆ ಮಾಡ್ತಾನೆ. ಆಗ ಇದ್ದಂತಹ ದೊರೆ ಯಾರು? ಸೊ 1ನೇ ಭೀಮ. ಓಕೆ, ಹಾಗಾದರೆ ಈ ಸೋಮನಾಥ ದೇವಾಲಯ ಸೊ ಈಗಾಗಲೇ ಅದಕ್ಕೆ ಸುದ್ದಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗಿದೆ. ಯಾಕಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಯೋಜನೆಗಳಿಗೆ ಸೊ ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಿದ್ದಾರೆ. ಓಕೆ, UAE ದೇಶದಲ್ಲಿ UPI ಸೌಲಭ್ಯವನ್ನು ಆರಂಭಿಸಲು NPCI ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಕೈ ಜೋಡಿಸಿರುವ ಬ್ಯಾಂಕ್ ಯಾವುದು? ಓಕೆ, ಸೊ UAE ದೇಶದಲ್ಲಿ UPI ಸೌಲಭ್ಯವನ್ನು ಸೊ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಸೊ UPI ಅಂದರೆ ಏನಂತ ನಿಮ್ಗೆ ಗೊತ್ತಿದೆ. ಆಲ್ರೆಡಿ ನೀವು ಮೊಬೈಲಲ್ಲಿ ಯೂಸ್ ಮಾಡಿರ್ತೀರ. ಸೊ ಯಾರಿಗಾದರೂ ಹಣವನ್ನು ಪೇಮೆಂಟ್ ಮಾಡ್ಬೇಕಂದ್ರೆ ನೀವು UPIಯನ್ನು ಬಳಸ್ಕೊಂಡು ಪೇಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಸೊ ಫೋನ್ಪೇಯಲ್ಲಾಗಿರ್ಬೋದು, ಗೂಗಲ್ ಪೇ, ಸೊ ಇಲ್ಲೆಲ್ಲ ನೀವು UPIನ ಯೂಸ್ ಮಾಡ್ತಾಯಿದ್ದೀರಾ. ಹಾಗಾದರೆ ಈ UPI ಸೌಲಭ್ಯವನ್ನು ಸೊ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್
ಸೊ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದೆ. ಸೊ ಅದಕ್ಕೆ ಕೈ ಜೋಡಿಸಿರುವಂಥ ಬ್ಯಾಂಕ್ ಯಾವುದಪ್ಪ ಅಂದರೆ ಸೊ ಅದು ಮಶ್ರಕ್ ಬ್ಯಾಂಕ್ ಅಂತ. ಸೊ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿರುವಂಥ ಒಂದು ಬ್ಯಾಂಕ್. ಓಕೆ, ಹಾಗಾದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನು 2008ರಲ್ಲಿ RBI ಸ್ಥಾಪನೆ ಮಾಡುತ್ತೆ. ಓಕೆ, ಆಮೇಲೆ ಇದಕ್ಕೆ ಒಂದು ಕಂಪನಿಯ ಸ್ಥಾನಮಾನವನ್ನು ಕೂಡ ನೀಡಲಾಗುತ್ತೆ 2013ರ ಕಂಪನೀಸ್ ಆ್ಯಕ್ಟ್ ಪ್ರಕಾರ. ಓಕೆ, ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕೇಂದ್ರ ಕಚೇರಿ ಎಲ್ಲಿದೆ? ಓಕೆ, ಇಂಡಿಫೈ ಸಹಯೋಗದೊಂದಿಗೆ ಯಾವ ಕಂಪನಿಯು ಭಾರತದಲ್ಲಿ ಸಣ್ಣ ವ್ಯಾಪಾರ ಸಾಲ ಉಪಕ್ರಮವನ್ನು ಅನಾವರಣಗೊಳಿಸಿದೆ? ಸೊ ಇತ್ತೀಚೆಗೆ ಫೇಸ್ಬುಕ್ ಏನು ಮಾಡಿದೆ ಅಂದರೆ ಭಾರತದಲ್ಲಿ ಸಣ್ಣ ವ್ಯಾಪಾರ ಸಾಲ ಉಪಕ್ರಮವನ್ನು ಅನಾವರಣಗೊಳಿಸಿದೆ. ಸೊ ಇದನ್ನು ನಾವು ಯಾಕೆ ಓದಬೇಕು? ಸೊ ಫೇಸ್ಬುಕ್ ಏನು ಈ ಸಾಲ ಉಪಕ್ರಮವನ್ನು ಅನಾವರಣಗೊಳಿಸಿದೆ, ಸೊ ಭಾರತದಲ್ಲೇ ಮೊದಲು. ಓಕೆ, ಅಂದರೆ ಬೇರೆ ಯಾವುದೇ ದೇಶದಲ್ಲೂ ಈ ತರಹದ ಒಂದು ಪ್ರೋಗ್ರಾಮನ್ನು ಇದು ಜಾರಿಗೊಳಿಸಿಲ್ಲ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೊ ಇದು ಅನಾವರಣಗೊಳಿಸಿದೆ. ಓಕೆ, ಸೊ ಇದಕ್ಕೆ ಯಾವ ಕಂಪ್ನಿ ಸಹಯೋಗವನ್ನು ನೀಡಿದೆ ಅಂದರೆ ಇಂಡಿಫೈ. ಓಕೆ, ಸೊ ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಈ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಬಿಸ್ನೆಸಸ್ ಏನಿರ್ತವೆ, ಸೊ ಅಂದರೆ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಗಳು ಏನಿರ್ತವೆ, ಸೊ ಅವು ಫೇಸ್ಬುಕ್ಕಲ್ಲಿ ಸೊ ಅಡ್ವರ್ಟೈಸನ್ನು ಮಾಡಿರಬೇಕು. ಸೊ ಅಂತಹ ಉದ್ಯಮಗಳಿಗೆ ಏನಂದರೆ ಸೊ ಕ್ವಿಕ್ಕಾಗಿ ಸಾಲ ಪೂರೈಕೆ ಮಾಡೋಕ್ಕೆ ಸೊ ಫೇಸ್ಬುಕ್ ಹೆಲ್ಪನ್ನು ಮಾಡಲಿದೆ. ಓಕೆ, ಹಾಗಾದರೆ ಸೊ ಫೇಸ್ಬುಕ್ಕನ್ನು ಕಂಡುಹಿಡಿದವರು ಯಾರು? ಮಾರ್ಕ್ ಜುಕರ್ಬರ್ಗ್. ಓಕೆ, ಅದೇ ರೀತಿ ಅಮೆಜಾನ್ ಕಂಡುಹಿಡಿದವರು ಜೆಫ್ ಬೆಜೋಸ್, ಗೂಗಲನ್ನು ಕಂಡುಹಿಡಿದವರು ಸರ್ಜೆ ಬ್ರಿನ್ ಮತ್ತು ಲ್ಯಾರಿ ಫೇಜ್ ಅವರು. ಓಕೆ, ಸೊ ಹಾಗಾದರೆ ಫ್ಲಿಪ್ಕಾರ್ಟನ್ನು ಕಂಡುಹಿಡಿದವರು ಯಾರು? ಓಕೆ, ಸೊ ಫ್ಲಿಪ್ಕಾರ್ಟನ್ನು 2007ರಲ್ಲಿ ಸೊ ಸ್ಥಾಪನೆಯನ್ನು ಮಾಡಲಾಗತ್ತೆ, ಅದು ಕೂಡ ನಮ್ಮ ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಇದರ ಸ್ಥಾಪಕರು ಯಾರು ಅಂತ ನೀವು ಆ್ಯಕ್ಚುಲಿ ತಿಳ್ಕೊಂಡಿರ್ಬೇಕು. ಓಕೆ, ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹುರೂನ್ನ 2021ರ ಜಾಗತಿಕ 500 ಅತ್ಯಂತ ಮೌಲ್ಯಯುತ ಕಂಪನಿಗಳಲ್ಲಿ ಅಂದರೆ ಹುರೂನ್ಸ್ 2021 ಗ್ಲೋಬಲ್ 500 ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪ್ನೀಸ್ ಲಿಸ್ಟ್ನಲ್ಲಿ ಯಾವ ಕಂಪನಿ ವಿಶ್ವದ ಅತ್ಯಮೂಲ್ಯ ಕಂಪನಿಯಾಗಿ ಹೊರಹೊಮ್ಮಿದೆ? ಓಕೆ, ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಆ್ಯಪಲ್. ಓಕೆ, ಸೊ ಈ ಪಟ್ಟಿಯಲ್ಲಿ ಕೇವಲ 12 ಭಾರತೀಯ ಕಂಪನಿಗಳು ಸ್ಥಾನವನ್ನು ಪಡ್ಕೊಂಡಿದೆ. ಅಂದರೆ 500 ಕಂಪನಿಗಳ ಲಿಸ್ಟಲ್ಲಿ ಕೇವಲ 12 ಭಾರತೀಯ ಕಂಪನಿಗಳು ಸ್ಥಾನವನ್ನು ಪಡ್ಕೊಂಡಿವೆ. ಹಾಗಾದರೆ ಭಾರತದ ಪರವಾಗಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದು ಯಾವುದಂದರೆ ರಿಲಯನ್ಸ್ ಇಂಡಸ್ಟ್ರೀಸ್. ಒಟ್ಟಾರೆಯಾಗಿ ಇದು 57ನೇ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗಾದರೆ ಒಟ್ಟಾರೆಯಾಗಿ ಜಾಗತಿಕವಾಗಿ ಮೊದಲನೇ ಸ್ಥಾನದಲ್ಲಿ ಆ್ಯಪಲ್ ಇದ್ದರೆ, 2ನೇ ಸ್ಥಾನದಲ್ಲಿ ಮೈಕ್ರೋಸಾಫ್ಟ್. ಓಕೆ, ಇನ್ನು 3ನೇ ಸ್ಥಾನದಲ್ಲಿ ಇರುವಂಥದ್ದು ಅಮೆಜಾನ್. ಓಕೆ, ಸೊ ನಿಮಗೆ ಈಗಾಗಲೇ ಗೊತ್ತಿದೆ ಆ್ಯಪಲನ್ನು ಕಂಪ್ನಿಯನ್ನು ಕಂಡುಹಿಡಿದವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾರಂದರೆ ಕಂಡುಹಿಡಿಯೋಕ್ಕೆ ಸ್ಟೀವ್ ಜಾಬ್ ಹೆಸರನ್ನು ಕೇಳಿರ್ತೀರ. ಸೊ ಇವ್ರ ಜೊತೆ ಇನ್ನೊಬ್ರು ಇರ್ತಾರೆ, ಯಾರಂದರೆ ಸ್ಟೀವ್ ವೊಜ್ನಿಯಾಕ್ ಅಂತ. ಸ್ಟೀವ್ ವೊಜ್ನಿಯಾಕ್. ಓಕೆ, ಅದೇ ರೀತಿ ಮೈಕ್ರೋಸಾಫ್ಟನ್ನು ಕಂಡುಹಿಡಿದವರು ಯಾರು? ಸೊ ಮೈಕ್ರೋಸಾಫ್ಟನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ಬಿಲ್ ಗೇಟ್ಸ್, ಮತ್ತೊಬ್ಬರು ಪಾಲ್ ಅಲೆನ್ ಅಂತ ಬರ್ತಾರೆ. ಓಕೆ, ಮುಂದಿನ 3 ವರ್ಷಗಳಲ್ಲಿ ಕೈಮಗ್ಗಗಳ ಉತ್ಪಾದನೆ ಮತ್ತು ರಫ್ತುಗಳನ್ನು ದ್ವಿಗುಣಗೊಳಿಸಲು ಮತ್ತು 4 ಪಟ್ಟು ಹೆಚ್ಚಿಸಲು ಸರ್ಕಾರ ರಚಿಸಿದ ಸಮಿತಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಮೊದಲು ಕ್ವಶನನ್ನು ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸೊ ಈ ಕೈಮಗ್ಗಗಳಿಂದ ಏನು ಉತ್ಪನ್ನಗಳು ಬರ್ತವೆ, ಸೊ ಅಂತಹ ಉತ್ಪನ್ನಗಳ ಉತ್ಪಾದನೆಯನ್ನು ಸೊ 2 ಪಟ್ಟು ಹೆಚ್ಚಿಗೆ ಮಾಡೋದು, ಮತ್ತು ಈ ಕೈಮಗ್ಗಗಳ ಉತ್ಪಾದನೆ ಏನು ಮಾಡಿರ್ತೀವಿ ಅವುಗಳ ರಫ್ತನ್ನು 4 ಪಟ್ಟು ಹೆಚ್ಚು ಮಾಡೋದು. ಸೊ ಈ ಕುರಿತು ಅಧ್ಯಯನ ಮಾಡೋಕ್ಕೆ ಸೊ ಕೆಲವೊಂದು ವಿಷಯಗಳನ್ನು ತಿಳಿಸೋಕೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಸಮಿತಿಯನ್ನು ನೇಮಕ ಮಾಡಿದೆ. ಸೊ ಹಾಗಾದರೆ ಆ ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂದರೆ ಸುನಿಲ್ ಸೇಥಿ. ಮೋಸ್ಟ್ ಇಂಪಾರ್ಟೆಂಟ್. ಸೊ ಕ್ವಶನನ್ನು ಈ ಥರ ಕೇಳ್ತಾರೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂಥ ಸುನಿಲ್ ಸೇಥಿ ಕಮಿಟಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಓಕೆ, ಕೈಮಗ್ಗಗಳ ಉತ್ಪಾದನೆ ಮತ್ತು ರಫ್ತು. ಸೊ ನೀವಿಷ್ಟು ನೆನಪಿಟ್ಕೊಂಡ್ರೆ ಸಾಕು. ಇದೊಂದು 8 ಜನರ ಒಂದು ಸಮಿತಿಯಾಗಿದೆ. ಸುನಿಲ್ ಸೇಥಿಯವರು ಪ್ರೆಸೆಂಟ್ ಏನಂದರೆ ಸೊ ಈ ಪ್ಯಾಷನ್ ಡಿಸೈನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಸೊ ಇದು ನವದೆಹಲಿಯಲ್ಲಿದೆ. ಸೊ ಇದರ ಪ್ರೆಸೆಂಟ್ ಚೇರ್ಮನ್ ಕೂಡ ಹೌದು ಇವರು. ಓಕೆ,
ಬೆಂಗಳೂರಿನಲ್ಲಿ ಮೆಟ್ರೋ ರೈಲು ಜಾಲವನ್ನು ವಿಸ್ತರಿಸುವ ಸಲುವಾಗಿ ಭಾರತವು ಯಾವ ಬ್ಯಾಂಕ್ನೊಂದಿಗೆ $500 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ? ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಇದು ನಮ್ಮ ಕರ್ನಾಟಕಕ್ಕೂ ಕೂಡ ಸಂಬಂಧಪಟ್ಟಿದ್ದು. ಸೊ ಬೆಂಗಳೂರಿನ ಮೆಟ್ರೋ ರೈಲು ಜಾಲವನ್ನು ವಿಸ್ತರಣೆ ಮಾಡುವ ಸಲುವಾಗಿ, ಅಂದರೆ ಎಷ್ಟು ಕಿಲೋಮೀಟರ್ ವಿಸ್ತರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ 56 ಕಿಲೋಮೀಟರ್ ಇನ್ನೂ ಮೆಟ್ರೋ ಜಾಲವನ್ನು ವಿಸ್ತರಣೆ ಮಾಡಬೇಕು. ಸೊ ಇದಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು. ಇದಕ್ಕಾಗಿ ಸಾಲ ಬೇಕು. ಸೊ ಒಟ್ಟಾರೆ $500 ಮಿಲಿಯನ್ ಸಾಲವನ್ನು ನೀಡ್ತಾ ಇರುವಂಥ ಬ್ಯಾಂಕ್ ಯಾವುದಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ಏಷ್ಯಾದ ಅಭಿವೃದ್ಧಿ ಬ್ಯಾಂಕ್. ಓಕೆ, ಸೊ ಇದರ ಅಡಿಯಲ್ಲಿ ಏನಂದರೆ ಎಕ್ಸ್ಟ್ರಾ 2 ಮೆಟ್ರೋ ಲೈನ್ಗಳನ್ನು ಸ್ಥಾಪನೆ ಮಾಡಲಾಗುವುದು. ಓಕೆ, ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಇದರ ಕುರಿತು ಏನಂದರೆ IAS ಅಲ್ಲೂ ಕೂಡ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಸ್ಥಾಪನೆಯಾಗಿದ್ದು ಡಿಸೆಂಬರ್ 19, 1966 ಇದರ ಕೇಂದ್ರ ಕಚೇರಿ ಫಿಲಿಪೈನ್ಸ್ನ ಮನಿಲಾದಲ್ಲಿ ಇದೆ. ಸೊ ಮನಿಲಾ ಅನ್ನೋದು ಫಿಲಿಪೈನ್ಸ್ನ ರಾಜಧಾನಿ ಕೂಡ ಹೌದು. ಹಾಗಾದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಕೇವಲ ಏಷ್ಯಾದ ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡಿದ್ದಾವೆ? ಖಂಡಿತವಾಗ್ಲೂ ಇಲ್ಲ. ಸೊ ಬೇರೆ ಖಂಡದ ರಾಷ್ಟ್ರಗಳು ಕೂಡ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಇದೊಂದು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿರಲಿ. ಹಾಗಾದರೆ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನಲ್ಲಿ ಅತಿ ಹೆಚ್ಚು ಷೇರುಗಳನ್ನು ಹೊಂದಿರುವಂಥ ರಾಷ್ಟ್ರಗಳು ಯಾವ್ಯಾವು? ಓಕೆ, ಸೊ ಮೊದಲನೇದಾಗಿ ಜಪಾನ್ ಮತ್ತು ಅಮೇರಿಕಾ. ಸೊ ಇವೆರಡೂ ಕೂಡ 15.571%ನಷ್ಟು ತಲಾ 15.571%ನಷ್ಟು ಶೇರನ್ನು ಹೊಂದಿವೆ. ಓಕೆ, ಇನ್ನು ಚೀನಾ 6.429%ನಷ್ಟು ಶೇರನ್ನು ಹೊಂದಿವೆ. ಓಕೆ, ಅಂದರೆ 3ನೇ ಸ್ಥಾನದಲ್ಲಿದೆ. ಮೊದಲೆರಡು ಸ್ಥಾನಗಳಲ್ಲಿ ಜಪಾನ್ ಮತ್ತು ಅಮೇರಿಕಾ, 3ನೇ ಸ್ಥಾನದಲ್ಲಿ ಚೀನಾ, 4ನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ. ಸೊ ಪ್ರೆಸೆಂಟ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಂದರೆ 68. ಓಕೆ, ಸೊ ಆರ್ಥಿಕ ಬೆಳವಣಿಗೆ ಸಂಸ್ಥೆ ಸೊಸೈಟಿ ಅಂದರೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಸೊಸೈಟಿ. ಸೊ ಇದರ ಹೊಸ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಓಕೆ, ಸೊ ಇದ್ರ ಬಗ್ಗೆ ನೀವು ಇದುವರೆಗೂ ಕೇಳಿಲ್ಲ ಅಂತ ಅಂದ್ಕೊಳ್ತೀನಿ. ಓಕೆ, ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಸೊಸೈಟಿ ಅನ್ನೋದನ್ನು ನೀವು ಇದುವರೆಗೂ ಕೇಳಿರಕ್ಕಿಲ್ಲ, ನಾನು ಕೇಳಿಲ್ಲ. ಓಕೆ, ಸೊ ಇದರ ಹೊಸ ಅಧ್ಯಕ್ಷರಾಗಿ ಇತ್ತೀಚೆಗೆ NK ಸಿಂಗ್ ಅವರು ಆಯ್ಕೆಯಾಗಿದ್ದಾರೆ. ಓಕೆ, NK ಸಿಂಗ್ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಇವರು 15ನೇ ಹಣಕಾಸು ಆಯೋಗದ ಚೇರ್ಮನ್. ಓಕೆ, ಹಾಗಾದರೆ ಇವ್ರಿಗಿಂತ ಮುಂಚೆ ಇದ್ದವ್ರು ಯಾರು? ಸೊ ಈ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಸೊಸೈಟಿಯ ಅಧ್ಯಕ್ಷರು ಇದಕ್ಕಿಂತ ಮುಂಚೆ ಯಾರಿದ್ರಪ್ಪ ಅಂದರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಸೊ ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಅವರು ಸೊ ಈ ಹುದ್ದೆಯಿಂದ ಕೆಳಗಿಳಿದು NK ಸಿಂಗ್ ಅವರ ಹೆಸರನ್ನು ಇವರು ಶಿಫಾರಸು ಮಾಡಿದರು. ಓಕೆ, ಹಾಗಾದರೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಸೊಸೈಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದೊಂದು ಸ್ವಾಯತ್ತ ಸಂಸ್ಥೆ, ಆಟೋಮನಸ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಇದರ ಪ್ರಮುಖ ಉದ್ದೇಶ ಏನಂದರೆ ಆರ್ಥಿಕತೆಯ ಸುಧಾರಿತ ಸಂಶೋಧನೆ ಮತ್ತು ತರಬೇತಿಯನ್ನು ನೀಡೋದು. ಓಕೆ, ಅದಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಯಾರು ಸ್ಥಾಪನೆ ಮಾಡಿದವರು ಅಂದರೆ VKRV ರಾವ್. ಓಕೆ, VKRV ರಾವ್ ಅವರು 1952ರಲ್ಲಿ ಇದನ್ನು ಸ್ಥಾಪನೆ ಮಾಡಿದರು. ಬಟ್ ಕಾರ್ಯಾರಂಭ ಮಾಡಿದ್ದು ಯಾವಾಗಂದರೆ 1958ರಲ್ಲಿ. ಇದು ದೆಹಲಿ ವಿಶ್ವವಿದ್ಯಾಲಯದ ಆವರಣದಲ್ಲಿದೆ. ಓಕೆ, ಸೊ ಇದು ಇದ್ರ ಬಗ್ಗೆ. ಓಕೆ, ಸೊ ಈ ಕುರಿತು ಏನಂದರೆ IAS ಅಲ್ಲಿ ಕ್ವಶನನ್ನು ಕೇಳುವಂಥ ಚಾನ್ಸ್ ಇದೆ. ನಮ್ಮ ಸ್ಟೇಟ್ ಎಕ್ಸಾಮ್ಗಳಲ್ಲಿ ಕೇಳದೇ ಇರಬಹುದು. ಓಕೆ, ಸೊ ಇನ್ನು ಕೆಲವೊಂದು ಚುಟುಕು ಸುದ್ದಿಗಳನ್ನು ನೋಡೋಣ. ಅಂದರೆ ಇವೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ನೀವು ನೆನಪಿಟ್ಕೋಬೇಕು. ಭಾರತವು ಆಗಸ್ಟ್ 19ರಿಂದ ಆಗಸ್ಟ್ 25ರವರೆಗೆ ಸೊ ಸಂಸ್ಕೃತ ವಾರವನ್ನು ಆಚರಣೆ ಮಾಡುತ್ತೆ. ಸೊ ಸಂಸ್ಕೃತ್ ವೀಕ್ ಅಂತ ಆಗಸ್ಟ್ 19ರಿಂದ ಆಗಸ್ಟ್ 25ರವರೆಗೆ ಸೊ ಆಚರಣೆಯನ್ನು ಮಾಡ್ತಾಯಿದೆ ಭಾರತ. ಇನ್ನು ಅಮಿತಾಬ್ ಬಚ್ಚನ್ ಸೊ ಅಮೆಜಾನ್ನ ಅಲೆಕ್ಸಾಗಾಗಿ ಧ್ವನಿ ನೀಡಿದ ಭಾರತದ ಮೊದಲ ಸೆಲೆಬ್ರಿಟಿ ಎನಿಸಿಕೊಂಡಿದ್ದಾರೆ. ಓಕೆ, ಇನ್ನು ಶಾಂತಿಲಾಲ್ ಜೈನ್ ಇವರನ್ನು 3 ವರ್ಷಗಳ ಅವಧಿಗೆ ಇಂಡಿಯನ್ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಕೇಳ್ಬೋದು, ಇಂಡಿಯನ್ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಂದರೆ MD ಮತ್ತು CEO ಆಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಶಾಂತಿಲಾಲ್ ಜೈನ್. ಇನ್ನು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 21ರಂದು ಜಾಗತಿಕವಾಗಿ ಆಚರಣೆ ಮಾಡಲಾಗುತ್ತೆ. ಸೊ ಈ ದಿನವನ್ನು ಅಧಿಕೃತವಾಗಿ ಅಮೆರಿಕದ ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರು 1988ರಲ್ಲಿ ಸ್ಥಾಪನೆ ಮಾಡಿದರು. ಸೊ ವಿಶ್ವಸಂಸ್ಥೆ 1990ರಲ್ಲಿ ಇದನ್ನು ಅಧಿಕೃತವಾಗಿ ಜಾರಿಗೆ ತಂದಿತು. ಇನ್ನು ಭಯೋತ್ಪಾದನೆಯ ಸಂತ್ರಸ್ತರಿಗೆ ಅಂತಾರಾಷ್ಟ್ರೀಯ ಸ್ಮರಣೆ ಮತ್ತು ಶ್ರದ್ಧಾಂಜಲಿ ದಿನ ಅಂತ ಆಗಸ್ಟ್ 21ರಂದು ಆಚರಣೆ ಮಾಡ್ತೀವಿ. ಸೊ ಈ ದಿನವನ್ನು 2017ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸೊ ಪ್ರಾರಂಭ ಮಾಡ್ತು. 2018ರಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡಲಾಗಿತ್ತು. ಅಂದರೆ 2017ರಲ್ಲಿ ಈ ದಿನವನ್ನು ನಾವು ಆಚರಣೆ ಮಾಡಬೇಕು ಅಂತ ತೀರ್ಮಾನವನ್ನು ಕೈಗೊಂಡಿತು. 2018ರಲ್ಲಿ ಮೊದಲ ಬಾರಿಗೆ ಆಚರಣೆಯನ್ನು ಮಾಡಲಾಯಿತು. ಸೊ ಇವಿಷ್ಟು ಆಗಸ್ಟ್ 21ರ ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ಗೆ ಭೇಟಿಯಾಗೋಣ.
ಸೊ ಅಲ್ಲಿವರೆಗೆ ಟೇಕ್ ಕೇರ್.